ಬಹುಶಃ ಆಯುರ್ವೇದ ಸಂಕ್ಷಿಪ್ತವಾಗಿ ಜೀವನ ಕ್ರಮದ ಬಗ್ಗೆ, ಜೀವನ ಪದ್ಧತಿ ಬಗ್ಗೆ ತುಂಬ ವಿಚಾರಗಳನ್ನು ಹೇಳ್ತಾ ಹೋಗ್ತದೆ ಅಂತ. ಸೊ ಈ ಆಯುರ್ವೇದ ಅಂತ ಹೇಳುವಂಥದ್ದು ಜಗತ್ತಿನೆಲ್ಲೆಡೆ ವ್ಯಾಪಿಸಿದೆ ಅಂತ ಹೇಳ್ಬೋದು. ಇದಕ್ಕೇನಾದ್ರು ಉದಾಹರಣೆಗಳು? ಇದು ನೋಡಿ, ಈಗ ಆಯುರ್ವೇದ ನಿಜವಾಗಿ ಹೇಳ್ಬೇಕಾದ್ರೆ ಆಯುರ್ವೇದ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಭಾರತದಲ್ಲಿ ಇದರ ಪ್ರಚಲಿತ ಈಗ ಬರ್ತಾ ಇದೆ. ಬಿಟ್ರೆ ನೀವು ವೆಸ್ಟ್ ಕಂಟ್ರಿಗೆ ಹೋದ್ರೆ, ನಾನು ಯಾಕಂದ್ರೆ 5 ವರ್ಷ ನಾನು ಇಂಗ್ಲೆಂಡ್ ಇದ್ದ ಕಾರಣ ನನಗೆ ಗೊತ್ತಿದೆ, ಅಲ್ಲಿ ಅದರ ಬಗ್ಗೆ ತುಂಬಾ ನಾಲೆಜ್ ಇದೆ, ಅದನ್ನು ತುಂಬಾ ರೀಡ್ ಮಾಡಿರ್ತಾರೆ, ಅದನ್ನು ಬಂದು ಕೇಳ್ತಾ ಇರ್ತಾರೆ. ನೀವು ಅದೇ ರೀತಿ ಈಗ ಬೇರೆ ಕಂಟ್ರಿಗಳಿಗೆ ಹೋದ್ರು, ಅಮೆರಿಕಕ್ಕೆ ಹೋದ್ರಿರ್ಬೋದು, ಜರ್ಮನಿಗೆ ಹೋದ್ರಿರ್ಬೋದು, ಅಥವಾ ನಾವು ಪೇಷಂಟ್ಸ್ಗಳನ್ನು ಈಗ ನೋಡಬೇಕು, ವಿದೇಶಿ ಪೇಷಂಟ್ಸ್ಗಳು ಎಷ್ಟು ಬರ್ತಾ ಇದ್ದಾರೆ ಆಯುರ್ವೇದಿಕ್ ಕ್ಲಿನಿಕ್ಗಳಿಗೆ ಅಂತ ಹೇಳೋದನ್ನ ಕೇರಳ ಹೋಗಿ ನೋಡಬೇಕು. ಎಲ್ಲ ಹೆಚ್ಚಿನ ರಿಸೋರ್ಟ್ಗಳಲ್ಲಿ ವಿದೇಶಿ ಪೇಷಂಟ್ಸ್ ಇರ್ತಾರೆ. ಯಾಕೆ ಫಾರಿನರ್ಸ್ ಜಾಸ್ತಿ ಬರ್ತಾರೆ ಅಂತ ಹೇಳಿದ್ರೆ, ಇವರಿಗೆ ಇದರ ಬಗ್ಗೆ ಅವೇರ್ನೆಸ್ ಇದೆ, ಆಯುರ್ವೇದದ ಬಗ್ಗೆ ಸಂಪೂರ್ಣವಾದ ಒಂದು ಅವೇರ್ನೆಸ್ ಇದೆ. ಹಾಗಾಗಿ ಅವ್ರು ಬರ್ತಾ ಇದ್ದಾರೆ ಮತ್ತು ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇರ್ತಾರೆ. ಇನ್ನೊಂದು ಮುಖ್ಯ ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಒಂದು ಕ್ರಮ ಪದ್ಧತಿ ಇದೆ, ಅದನ್ನು ಅಳವಡಿಸಬೇಕು, ತುಂಬ ಮುಖ್ಯ. ನಾವೀಗ ಪಂಚಕರ್ಮನ ತಗೊಳ್ಳುವಾಗ ಆಹಾರದಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ, ನಾವು ಕೆಲವು ಆಹಾರ ತಗೊಳ್ಳಿಕ್ಕಿಲ್ಲ. ಆಗ ನಾನು ಪಂಚಕರ್ಮ ಈ ಕಡೆಯಿಂದ ಪಂಚಕರ್ಮ ಮಾಡೋದು, ಅದರೊಟ್ಟಿಗೆ ಆಹಾರವನ್ನು ಹೇಗೇಗೂ ತಿಂದರೆ ಅದು ಹೆಲ್ಪ್ ಆಗುವುದಿಲ್ಲ. ಇನ್ನೊಂದು ಆಯುರ್ವೇದದಲ್ಲಿ ಪಥ್ಯ ಅಂತ ನೀವು ಕೇಳಿರ್ಬೋದು. ಅಲ್ಲ, ತುಂಬಾ ಜನ ಎಂತ ಹೇಳ್ತಾರೆ ಅಂತ ಹೇಳಿದ್ರೆ, ಆಯುರ್ವೇದ ಮೆಡಿಸಿನ್ ಮಾಡುವಾಗ ನಮಗೆ ಪಥ್ಯ ಮಾಡೋದು ಕಷ್ಟ ಅಂತ ತುಂಬಾ ಜನ ಹೇಳ್ತಾರೆ. ಸರಿ, ಇದು ಎಷ್ಟು ಇಂಪಾರ್ಟೆಂಟ್? ಇದು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಇದಿಲ್ಲ, ಎಕ್ಸ್ಕ್ಯೂಸ್ ಅಂತ ಇಲ್ವೇ ಇಲ್ಲ ನಮಗೆ ಆಯುರ್ವೇದದಲ್ಲಿ. ಅದರಲ್ಲೊಂದು ಮಾತಿದೆ, ನೀವು ಆಯುರ್ವೇದ ಔಷಧಿ ತಗೊಳ್ಳುವಾಗ ಪಥ್ಯವನ್ನ ಮಾಡಿದರೆ, ಸರಿಯಾಗಿ ಮಾಡಿದರೆ ಔಷಧಿ ಅಗತ್ಯ ಇಲ್ಲ ಅಂತ ಒಂದು ಮಾತಿದೆ. ಅದೇ ರೀತಿ ಆಯುರ್ವೇದ ಔಷಧಿಯನ್ನು ತಗೊಳ್ಳುವಾಗ ಪಥ್ಯ ಮಾಡದಿದ್ರೂ ಔಷಧಿ ತಗೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ನಮಗೆ ಗೊತ್ತಾಗ್ತದೆ ಪಥ್ಯದ ಇಂಪಾರ್ಟೆನ್ಸ್ ಎಷ್ಟು ಅಂತ ಹೇಳಿದರೆ. ಅಂದರೆ ಆಯುರ್ವೇದ ನಾವು ಮೆಡಿಸಿನ್ ತಗೊಳ್ಳುವಾಗ ಪಥ್ಯವನ್ನು ಸರಿಯಾಗಿ ಮಾಡದಿದ್ದರೆ ಆಯುರ್ವೇದ ಮೆಡಿಸಿನ್ ಹೆಲ್ಪ್ ಆಗುವುದೇ ಇಲ್ಲ. ಹಾಗಾಗಿ ಪಥ್ಯ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಪಥ್ಯ ಅಂತ ಹೇಳುವಾಗ ಆಯಾಯ ಡಿಸೀಸ್ಗೆ, ಆಯಾಯ ಮೆಡಿಸಿನಿಗೆ ಅನುಗುಣವಾಗಿ ಪಥ್ಯಗಳನ್ನು ಹೇಳ್ತಾರೆ. ಹಾಗೆ ಪಥ್ಯ ಅಂತ ಹೇಳಿದ್ರೆ ಎಲ್ಲ ಮೆಡಿಸಿನ್ ತಗೊಳ್ಬಾರ್ದು, ಅಲ್ಲ ಎಲ್ಲ ಆಹಾರ ತಗೊಳ್ಬಾರ್ದು, ನಾನು ನಾನ್ ವೆಜ್ ತಗೊಳ್ಳೇಬಾರ್ದು ಅಂತಿಲ್ಲ. ನಾನ್ ವೆಜ್ಜಿನ ಬಗ್ಗೆ ತುಂಬ ಉಲ್ಲೇಖಗಳಿದೆ. ಮಾಂಸೇನ ವರ್ಧತೆ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಯಾರಿಗಾದ್ರೂ ತುಂಬ ವೀಕ್ ಇತ್ತ ಅಂತ ಹೇಳಿದ್ರೆ ಅವನಿಗೆ ಮಾಂಸರಸವನ್ನೇ ನಾವು ಹೇಳಿದ್ದೇವೆ ಆಯುರ್ವೇದದಲ್ಲಿ. ಹಾಗಾಗಿ ಮಾಂಸವನ್ನ ನಾವು ಎಲ್ಲಾ ತರದ ಮಾಂಸವನ್ನು ಹೇಳಿದ್ದಾರೆ. ನಿಮ್ಗೆ ಯಾವುದು ಅನೇಕ ಮಾಂಸಗಳನ್ನು ಹೇಳಿದ್ದಾರೆ ಇವತ್ತು. ಆ ಮಾಂಸಗಳು ಯಾರಿಗೆ ಮಾಂಸ ಧಾತು ತುಂಬಾ ವೀಕ್ ಇರ್ತದೆ ಅವರಿಗೆ ತಗೊಂಡ್ರೆ ಮಾಂಸ ವೃದ್ಧಿ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಪಥ್ಯ ಅಂತ ಹೇಳುವಾಗ ಇದು ಮಾಂಸಾಹಾರ ತಗೊಳ್ಬಾರದು ಆ ಥರದ ಪಥ್ಯ ಅಲ್ಲ. ಆ ಪೇಷಂಟಿಗೆ ಅನುಗುಣವಾಗಿ ಅವನಿಗೆ ಯಾವ ಕಾಯಿಲೆ ಇದೆ ಆಗ ಅವನು ತಗೊಳ್ಬಾರ್ದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ಮೊಸರು ಇದೆ, ಮೊಸರನ್ನು ತಗೊಳ್ಳುವಾಗ ಮೊಸರು ಯಾರಿಗೆ ಕಫ ದೋಷ ಜಾಸ್ತಿ ಇದೆ ಅಂಥವರಿಗೆ ಮೊಸರು ನಿಷಿದ್ಧ. ಯಾಕೆಂದರೆ ಕಫ ದೋಷವನ್ನು ಇನ್ಕ್ರೀಸ್ ಮಾಡ್ತದೆ ಅದು. ಈಗ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ತುಂಬ ಇತ್ತು ಅಂತ ಹೇಳುವವರಿಗೆ, ಕಫ ಇದ್ದವರಿಗೆ ಮೊಸರನ್ನು ತಗೊಳ್ಳುವ ಒಂದು ಸಮಯ ಇರ್ತದೆ. ಅವರು ರಾತ್ರಿ ಹೊತ್ತು ಮೊಸರು ತಗೊಳ್ಳಿಕ್ಕಿಲ್ಲ. ರಾತ್ರಿ ಹೊತ್ತು ಮೊಸರು ತಗೊಂಡ ಕೂಡ ಅವರಿಗೆ ಕಫ ವೃದ್ಧಿ ಆಗ್ತದೆ. ಹಾಗೆ ನೀವು ವಾತ ಪ್ರಕೃತಿ ಇರ್ತಾರೆ ಅಂತ ಹೇಳುವ, ಅಂದರೆ ಲೀನ್ ಬಿಲ್ಡ್ ಇರ್ತಾರೆ ವಾತ ಪ್ರಕೃತಿ, ಇವರಿಗೆ ಸ್ನೇಹ ಯಾವಾಗಲೂ ಪಥ್ಯ. ಅವರಿಗೆ ಸ್ನೇಹ ಜಾಸ್ತಿ ತಗೊಳ್ಬೇಕು, ಅವರಿಗೆ ತುಪ್ಪ ಜಾಸ್ತಿ ತಗೊಳ್ಬೇಕು, ಅವರಿಗೆ ತೈಲ ಜಾಸ್ತಿ ತಗೊಳ್ಬೇಕು, ಅವರಿಗೆ ಅಭ್ಯಂಗ ಮಾಡ್ಬೇಕು ನಾವು. ಆಗ ಅವರ ವಾತ ದೋಷ ವೃದ್ಧಿ ಕಮ್ಮಿ ಮಾಡ್ತದೆ, ಅದು ಹೆಲ್ಪ್ ಆಗ್ತದೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ನೀವು ಪಿತ್ತ ದೋಷ ಇದ್ದವರಿಗೆ, ಅವರಿಗೆ ದೇಹದಲ್ಲಿ ತುಂಬಾ ಉಷ್ಣತೆ ಇರ್ತದೆ, ಅವರಿಗೆ ತಂಪು ಆಹಾರ ಅಗತ್ಯ. ಹಾಗಾಗಿ ಅವರವರ ದೇಹಕ್ಕೆ ಅನುಗುಣವಾಗಿ ನಾವು ಮೆಡಿಸಿನ್ಗಳನ್ನು ಅಥವಾ ಪಥ್ಯವನ್ನು ಹೇಳ್ತೇವೆ.